ಬಮೂಲ್ ಚುನಾವಣೆ ಹಲವಾರು ವರ್ಷಗಳಿಂದ ಯಾವ ರೀತಿ ನಡ್ಕೊಂಡು ಬಂದಿದೆ ಪ್ರಕ್ರಿಯೆಗಳು ಎಲ್ಲವನ್ನು ಕೂಡ ಬಹಳ ಹತ್ತಿರದಿಂದ ನೋಡಿದೀವಿ. ಆದರೆ ಇದೇ ಮೊದಲನೇ ಬಾರಿಗೆ ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಚುನಾವಣೆನ ನೀವು ಯಾವ ರೀತಿ ಕಂಡಕ್ಟ್ ಮಾಡಬೇಕು, ಎಷ್ಟರ ಮಟ್ಟಕ್ಕೆ ಒಂದು ಪಾರದರ್ಶಕತೆಯನ್ನ ನೀವು ಇಟ್ಕೊಂಡು ನ್ಯಾಯಯುತವಾಗಿ ಚುನಾವಣೆಯನ್ನ ಮಾಡಬೇಕು, ಇದ್ರ ಬಗ್ಗೆ ಇವತ್ತು ಬಹುತೇಕರಲ್ಲಿ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಅದರಲ್ಲೂ ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಕಳೆದ 2-3 ದಿನಗಳ ಹಿಂದೆ ನಮ್ಮ ರಾಮನಗರ ಇವತ್ತೇನೋ ಕೇಂದ್ರ ಕಚೇರಿ ಹತ್ರ ಒಂದು ಹೋರಾಟವನ್ನು ಕೈಗೊಂಡಿದ್ವಿ. ಇವತ್ತು ಅನಿವಾರ್ಯವಾಗಿ ಪ್ರತಿಯೊಬ್ಬರು ಕೂಡ ಬೀದಿಗೆ ಇಳಿದು ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಸಂದಿಗ್ಧ ವಾತಾವರಣ ಪರಿಸ್ಥಿತಿ ಸೃಷ್ಟಿ ಮಾಡಿದ್ದಾರೆ. ಅಂತಿಮವಾಗಿ ಹೋರಾಟವನ್ನ ಬಹಳ ಆರೋಗ್ಯಕರವಾಗಿ ಯಾವುದೇ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ದಿರಾ ಬಹಳ ಗೌರವಯುತವಾಗಿ ನಡ್ಕೊಂಡು ಹೋರಾಟ ಮಾಡಿದ್ವು. ತದನಂತರ DC ಅವ್ರನ್ನ ಭೇಟಿ ಮಾಡಬೇಕಾಗಿತ್ತು. DC ಅವರು ಅಂದ್ರೆ ಡಿಸ್ಟ್ರಿಕ್ಟ್ ಹೆಡ್ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸಿದೀವಿ. ಅವ್ರಿಗೆ ಹೋಗಿ ಒಂದು ಮೆಮೊರಾಂಡಮ್ನ ಸಲ್ಲಿಸಿ ಬಂದಿದ್ದೇವೆ. ಯಾವ ರೀತಿ ಇಲ್ಲಿರ್ತಕ್ಕಂಥ ಯಾರು ವರ್ತನೆ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ DC ಅವ್ರಿಗೂ ಇದೆ, ಜಿಲ್ಲಾಡಳಿತಕ್ಕೂ ಇದೆ, ಜಿಲ್ಲಾಧಿಕಾರಿಗಳಿಗೂ ಇದೆ, ನಮಗೂ ಇದೆ. ಆದರೆ ಇದನ್ನ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ತಗೊಳ್ಬೇಕಾಗಿರ್ತಕ್ಕಂಥ ಕ್ರಮಗಳು ಎಲ್ಲೋ ಒಂದ್ ಕಡೆ ನಾವು ಅಂದ್ಕೊಂಡ ಮಟ್ಟಕ್ಕೆ ಇವತ್ತು ಸ್ಪಂದನೆ ಸಿಗ್ತಾ ಇಲ್ಲ. ಅದಕ್ಕೆ ಬಹುಶಃ ಈ ಜಿಲ್ಲೆನಲ್ಲಿ ಇರ್ತಕ್ಕಂಥ ಅನೇಕ ಜನಪ್ರತಿನಿಧಿಗಳು ಇವತ್ತು ಪ್ರಭಾವಿಗಳು ಬಲಿಷ್ಠರು ಅವರೆಲ್ಲರ ಒಂದು ಒತ್ತಡಗಳು ಸಾಕಷ್ಟು ಇವತ್ತು ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಇದೆ. ಆತ ಯಾರು ಈ ತಿಂಗಳು ಕೊನೆ ರಿಟೈರ್ಮೆಂಟ್ ಸ್ಟೇಜಿಗೆ ಬಂದಿದ್ದಾರೆ. ಈ ಹಿಂದೆಯೂ ಕೂಡ ಸಾಕಷ್ಟು ಆತನ ಮೇಲೆ ಲೋಕಾಯುಕ್ತ ತನಿಖೆ ಆಗ್ತಕ್ಕಂಥ ಮಟ್ಟಕ್ಕೂ ಕೂಡ ಸಾಕಷ್ಟು ಅವ್ಯವಹಾರಗಳು ಎಲ್ಲವೂ ಕೂಡ ಮಾಡಿರ್ತಕ್ಕಂಥದ್ದು ನಿದರ್ಶನಗಳು ಕಣ್ಮುಂದೆ ಇದೆ. ಆದರೆ ಇದು ಯಾವುದನ್ನು ಕೂಡ ಗಂಭೀರವಾಗಿ ಪರಿಗಣನೆಗೆ ತಗೊಳ್ತಕ್ಕಂಥ ಒಂದು ಕೆಲಸ ಜಿಲ್ಲಾಡಳಿತ ಮಾಡ್ತಾ ಇಲ್ಲ. ಇದು ಅತ್ಯಂತ ದುರಾದೃಷ್ಟಕರ ವಿಪರ್ಯಾಸ. ಚುನಾವಣೆಗಳು ಈ ರೀತಿ ನಡೀಕೂಡದು. ನೋಡಿ, ಇವತ್ತು ಚನ್ನಪಟ್ಟಣದಲ್ಲಿ ಜಯಮುತ್ತುರವರು 2 ಬಾರಿ ಈಗಾಗಲೇ ಆಯ್ಕೆಯಾಗಿದ್ದಾರೆ. ಎಲ್ಲೋ ಒಂದ್ ಕಡೆ ಅವರು ವ್ಯಕ್ತಿಗತವಾಗಿ ಅವರ ಒಂದು ವರ್ಚಸ್ಸು ಏನ್ ಕಾಪಾಡ್ಕೊಂಡು ಬಂದಿದ್ದಾರೆ. 3ನೇ ಚುನಾವಣೆಗೆ ಅವರು ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ನವರ ಒಂದು ಮನಸ್ಸಿನಲ್ಲಿ ತಳಮಳ ಶುರು ಆಗಿದೆ. ಯಾವುದಾದ್ರೂ ಒಂದು ರೀತಿ ವಾಮ ಮಾರ್ಗವನ್ನ ಹಿಡಿದು ಜಯಮುತ್ತುರವರನ್ನ ಈ ಬಾರಿ ಮಣಿಸ್ಬೇಕು ಅಂತಕ್ಕಂಥದ್ದು ಅವರೇನು ಹೊರಟಿದ್ದಾರೆ. ಒಂದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಇವತ್ತು ಏನು ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ಇವತ್ತು ಡೈರಿಯ ಎಲ್ಲ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಸದಸ್ಯರು ಎಲ್ಲರೂ ಸೇರಿದ್ದೇವೆ. ಎಲ್ರಿಗೂ ಕೂಡ ಮನಸ್ಸು ಬಿಚ್ಚು ಮಾತನಾಡ್ತಕ್ಕಂಥ ಇವತ್ತು ವೇದಿಕೆ ಸೃಷ್ಟಿಯಾಗಿದೆ. ಎಲ್ರಿಗೂ ನಾನು ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ ಸರ್ಕಾರಗಳು ಇರುತ್ತೆ ಹೋಗುತ್ತೆ, ಒಂದು ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯಗಳು ಜವಾಬ್ದಾರಿಗಳೇನಿದೆ ಅದನ್ನ ಅವರು ಮೆರಿಬೇಕಾಗ್ತದೆ. ಸಂವಿಧಾನದ ಅಡಿ ಇವತ್ತು ಅವ್ರ ಜವಾಬ್ದಾರಿಗಳೇನಿದೆ ಅದು ಅರ್ಥಕೊಳ್ಬೇಕಾಗ್ತದೆ. ಆದರೆ ನಾವು ಕಳೆದ ಒಂದು ಬಹುಶಃ ಡಿಸೆಂಬರ್ ತಿಂಗಳಲ್ಲಿ ಒಂದು ತೀರ್ಮಾನ ಇದೇ ರೀತಿ ಏನು ಸೂಪರ್ ಸೀಡ್ ಮಾಡ್ತಕ್ಕಂಥದ್ದು 8 ಸೊಸೈಟಿಗಳನ್ನ ತರಾತುರಿಯಲ್ಲಿ ನೋಟಿಸ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಕಳೆದ ತುಮಕೂರಿನಲ್ಲಿ DC ಒಂದು ಆದೇಶವನ್ನು ಹೊರಡಿಸಿದ್ರು. ಅದನ್ನ ನೀವು ಪರಿಗಣನೆಗೆ ತಗೊಂಡು ಇಲ್ಲಿ ಏನು ನಮಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಪರವಾಗಿ ನಿಂತ್ಕೊಳ್ಳಿ ಅಂತಕ್ಕಂಥ ಮನವಿ ಮಾಡಿದ್ವು. ಆದರೆ ಎಷ್ಟು ಗಂಟೆ ಕೂತ್ಕೊಂಡು ಅವ್ರ ಹತ್ರ ಚರ್ಚೆ ಮಾಡಿದ್ರು ಉತ್ತರ ಬರೋದು ಒಂದೇ, ಅದೆಂಥದ್ದು ಆಕ್ಟ್ ಬುಕ್ ತರಿಸಿ ಮಾತಾಡ್ಬೇಕು, ನೋಡಿ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾರೆ. ಪಾಪ ಕೈ ಕಟ್ಟಾಕಿದೆ, ಇವತ್ತು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತಿಮವಾಗಿ ಇವತ್ತಿಲ್ಲಿ ಇರ್ತಕ್ಕಂಥ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥ ಒಂದು ವೇದಿಕೆ ಸೃಷ್ಟಿ ಮಾಡಿದ್ದೇವೆ. ಜಯಮುತ್ತುರವರು ಕೆಲಸ ಮಾಡಿದ್ದಾರೆ, ಮತ್ತೆ ಅವರ ಜೊತೆಯಲ್ಲಿ ನಿಂತು ಕೆಲಸ ಮಾಡ್ತಕ್ಕಂಥದಕ್ಕೆ ಒಂದು ಅವಕಾಶ ಕೊಡಿ ಅಂತಕ್ಕಂಥದ್ದನ್ನ ಕೇಳ್ತೇವೆ.
ಸರ್, ಒಂದ್ ಕಡೆ ಯುದ್ಧ ನಡೀತಾ ಇದೆ, ಮತ್ತೊಂದು ಕಡೆ ಇವತ್ತು ಯೂತ್ ಕಾಂಗ್ರೆಸ್ ಸಮಾವೇಶ ಭಾನುವಾರ ನಡೀತಾ ಇದೆ, ಏನ್ ಹೇಳ್ತಾರೆ? ಒಂದು ಕಡೆ ನಿನ್ನೆ ದಿನ ಬಹಳ ಗಂಭೀರವಾಗಿ ಪಾಕಿಸ್ತಾನದ ಕಡೆಯಿಂದ ಈಗಾಗಲೇ ಯುದ್ಧಕ್ಕೆ ಅವರು ಸಿದ್ಧರಾಗಿದ್ದೇವೆ ಅಂತಕ್ಕಂಥ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ನಾವು ನೋಡ್ತಾ ಇದ್ದೇವೆ, ಕೇಂದ್ರದಲ್ಲಿ ಇರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಜಿ ಅವರು ಇರ್ಬೋದು, ಎಕ್ಸ್ಟರ್ನಲ್ ಫಾರಿನ್ ಮಿನಿಸ್ಟ್ರು ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏಕೆಂದ್ರೆ ಇವತ್ತು ಯುದ್ಧಕ್ಕೆ ಭಾರತ ಎಲ್ಲಾ ರೀತಿಯಾದಂತ ತಯಾರಿಗಳನ್ನ ಮಾಡ್ಕೊಂಡಿದ್ದೇವೆ. ಪಾಕಿಸ್ತಾನದವರು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೆ ಅಂತಕ್ಕಂಥದ್ದಾದ್ರೆ ನಾವು ಯಾರು ಕೂಡ ಕೈ ಕಟ್ಕೊಂಡು ಸುಮ್ಮನೆ ಕೂರ್ಲಿಕ್ಕೆ ಆಗೋದಿಲ್ಲ. ಇವತ್ತು ನಮ್ಮ ದೇಶವನ್ನ ರಕ್ಷಣೆ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ವಿಶೇಷವಾಗಿ ಮೊನ್ನೆ ದಿನ ಇಬ್ರು ಮಹಿಳೆಯರು ಇವತ್ತು, ಅದರಲ್ಲೂ ಬೆಳಗಾವಿ ಮೂಲದ ಸೊಸೆ ಅಂತಕ್ಕಂಥದ್ನ ಈಗ ತಾನೇ ನಾವು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ. ನಿಜಕ್ಕೂ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ನಾರಿಮಣಿಯರು ಇವತ್ತು ಏನು ಆಪರೇಷನ್ ಸಿಂಧೂರ್ ಅಂತಕ್ಕಂಥದ್ನ ನಾವು ಇಟ್ಟಿದ್ದೇವೆ, ಆ ಆಪರೇಷನ್ ನಲ್ಲಿ ಈಗಾಗಲೇ ಅವರು ಬಹಳ ಪ್ರಮುಖವಾದಂತ ಪಾತ್ರ ವಹಿಸಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ನಾವೆಲ್ಲರೂ ಸ್ವಾಗತವನ್ನ ಮಾಡ್ತೇವೆ. ಈ ಸಂದರ್ಭದಲ್ಲಿ ಏನೇ ಆದ್ರೂ ನಾವೆಲ್ಲ ಭಾರತೀಯರು ಒಟ್ಟಾಗೆ ಈ ಯುದ್ಧಕ್ಕೆ ನಮ್ಮ ದೇಶವನ್ನ ಕಾಪಾಡ್ತಕ್ಕಂಥದ್ದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ. ನಾವು ಹೆಜ್ಜೆ ಹಾಕ್ತೇವೆ. ನರೇಂದ್ರ ಮೋದಿಜಿ ಅವರಿಗೆ ನಾವೆಲ್ಲರೂ ಅವ್ರ ಜೊತೆನಲ್ಲಿ ಇರ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾ, ಇನ್ನೊಂದು ತಾವು ಕಾಂಗ್ರೆಸ್ ಒಂದು ಪ್ರಶ್ನೆ ಕೇಳಿದ್ರಿ. ಈಗ ಕಾಂಗ್ರೆಸ್ನವ್ರಿಗೆ ಒಂದ್ ಕಡೆ ಪಹಲ್ಗಾಮ್ನಲ್ಲಿ 22ನೇ ತಾರೀಕು ನಡೆದಂತ ಘಟನೆ ಏನಿತ್ತು, ಆ ಘಟನೆಯ ದಿನವೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತಕ್ಕಂಥದ್ನ ಸರ್ಕಾರಿ ಕಾರ್ಯಕ್ರಮ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕರೆದು ಇಲ್ಲಿ ಯಾವ್ಯಾವ ರೀತಿ ಅವ್ಯವಸ್ಥೆಗಳು ಮಾಡಿದ್ರು, ಯಾವ ರೀತಿ ಜಿಲ್ಲೆಯಿಂದ ಹೆಣ್ಮಕ್ಳನ್ನ ಕರೆ ತಂದು ಸೀರೆ ಕೊಡ್ತೀವಿ ಅಂತೇಳಿ ಕೊನೆಗೆ ಅವ್ರಿಗೆ ಕುರ್ಚಿಗಳಿಲ್ಲ, ಊಟದ ವ್ಯವಸ್ಥೆ ಇಲ್ಲ, ಶೌಚಾಲಯ ಇಲ್ಲ, ಯಾವುದೂ ಇಲ್ಲ. ಮತ್ತೆ ಇನ್ನೊಂದು ಬಹಳ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥ ಒಂದು ಪಾಪುವಿನ ಸಾವಾಗಿದೆ ಆ ಒಂದು ಒತ್ತಡದಲ್ಲಿ ಅಂತಕ್ಕಂಥದ್ದು ಕೂಡ ಬಂತು ವಿಚಾರ. ಅದು ಎಲ್ಲಿಗೆ ಯಾವ ರೀತಿ ಮುಚ್ಚಾಕಿದ್ರು ಅಂತ ಗೊತ್ತಿಲ್ಲ. ಈ ರೀತಿ ಕಾಂಗ್ರೆಸ್ನವರು ಪಾಪ ಈ ಸೀರೆ ಕೊಡ್ತಕ್ಕಂಥದ್ದು, ಅದೆಂಥದ್ದು ನಮ್ಮಲ್ಲಿ ತವಾ ಕೊಡ್ತಕ್ಕಂಥದ್ದು ಇವತ್ತು ಮಾಡ್ತಕ್ಕಂಥದ್ದಲ್ಲ ರೀ. ಭಾರತೀಯರಾಗಿ ಇವತ್ತು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಪಕ್ಷಾತೀತವಾಗಿ ನಾನು ಹೇಳ್ತಾ ಇದ್ದೀನಿ, ಪಕ್ಷಾತೀತವಾಗಿ ನಾವು ಬೆಂಬಲಿಸಬೇಕಾಗಿದೆ. ಆದ್ರೆ ನೀವು ಇದೆಂಥದೋ ಈ ಶಾಂತಿ ವಾತಾವರಣ ಕ್ರಿಯೇಟ್ ಮಾಡಬೇಕು ಅಂತೀರಿ. ಯಾವ ಶಾಂತಿ ವಾತಾವರಣ ಕ್ರಿಯೇಟ್ ಮಾಡಬೇಕು? ನಿಮ್ಮನೆ ಮಕ್ಕಳಿಗೆ ಇವತ್ತೇನಾದ್ರು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಯಾರಾದ್ರೂ ಕುಟುಂಬಸ್ಥರಿಗೆ ಗನ್ ಪಾಯಿಂಟ್ ಅಲ್ಲಿ ಇಟ್ಬಿಟ್ಟು ಇವತ್ತೇನಾದ್ರು ಶೂಟ್ ಔಟ್ ಮಾಡಿದ್ರೆ ನೀವು ಮೂಲೆಯಲ್ಲಿ ಕೂತ್ಕೊತಾ ಇದ್ರಾ? ಈ ಸರ್ಕಾರ ನಡೆಸ್ತಕ್ಕಂಥ ಮಂತ್ರಿಗಳು ಭಾನುವಾರ ಯೂತ್ ಕಾಂಗ್ರೆಸ್ ಸಮಾವೇಶ ಮಾಡ್ತಾ ಇದ್ದಾರೆ ಸರ್ ರಾಮನಗರ ಜಿಲ್ಲೆಯಲ್ಲಿ. ಏನ್ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದಾರೆ? ಏನ್ ಸರ್ಕಾರದ ಸಾಧನೆ ಬಗ್ಗೆ ಮಾತಾಡ್ತಾರಂತ? 2 ವರ್ಷದಿಂದ ಏನೇನಾಗಿದೆ, ಯಾವ ರೀತಿ ನಡ್ಕೊಂಡಿದ್ದಾರೆ, ಎಷ್ಟು ಲಕ್ಷ ಕೋಟಿ ಇವತ್ತು ಪ್ರತಿಯೊಬ್ಬ ಪ್ರಜೆ ಮೇಲೆ ಇವತ್ತು ಸಾಲ ಹೊರಿಸಿದ್ದಾರೆ, ಏನ್ ಸಾಧನೆ ಏನಿದೆ ಇವತ್ತು? ಯೂತ್ ಕಾಂಗ್ರೆಸ್ ಸಮಾವೇಶ ಮಾಡಿದ್ರು ಅಷ್ಟೇ, ಪೇರೆಂಟಲ್ ಬಾಡಿ ಸಮಾವೇಶ ಮಾಡಿದ್ರು ಅಷ್ಟೇ, ಇವ್ರ ಹಣೆ ಬರ ಅಷ್ಟೇ. ಮುಂದೆ ಚುನಾವಣೆ ಬಂದಾಗ ಜನ ತಕ್ಕ ಉತ್ತರ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು. ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಉಜ್ವಲಗೊಳಿಸಲು ಚನ್ನಪಟ್ಟಣದ ಹೆಸರಾಂತ ಬಾಲು ಪಬ್ಲಿಕ್ ಸ್ಕೂಲ್ಗೆ ಸೇರಿಸಿ. ಬಾಲು ಪಬ್ಲಿಕ್ ಸ್ಕೂಲ್ನಲ್ಲಿ ಸುಸಜ್ಜಿತವಾದ ಲೈಬ್ರರಿ, ರೋಬೋಟಿಕ್ಸ್ ಲ್ಯಾಬ್, ಸಿನಿಮಾ ರೂಮ್, ಅತ್ಯಾಧುನಿಕ ವಿಡಿಯೋ ಲ್ಯಾಬ್ಗಳು, ವಿಜ್ಞಾನ ಪ್ರಯೋಗಾಲಯಗಳು, ಆನಿಮೇಷನ್ ಕ್ಲಾಸಸ್, ಸಾವಯವ ತೋಟಗಾರಿಕೆ ಮತ್ತು ಸುಧಾರಿತ ಭದ್ರತಾ ಕ್ರಮಗಳನ್ನು ಒಳಗೊಂಡಂತೆ ಉನ್ನತ ದರ್ಜೆಯ ಸೌಲಭ್ಯಗಳು, ವಿಶ್ವ ದರ್ಜೆಯ ಕಲಿಕೆಯ ವಾತಾವರಣ, ಆಟದ ಮೈದಾನ, ಆಟಿಕೆಗಳು ಮತ್ತು ಚಟುವಟಿಕೆ ಕೊಠಡಿಗಳು ಇವೆ. ರಾಮನಗರ ಜಿಲ್ಲೆಯಲ್ಲೇ ಉತ್ತಮ ಶಿಕ್ಷಣ, ಕಡಿಮೆ ಹಾಗೂ ಕೈಗೆಟುಕುವ ಶುಲ್ಕದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035841553 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ಖುದ್ದಾಗಿ ಬನ್ನಿ. ಬಾಲು ಪಬ್ಲಿಕ್ ಸ್ಕೂಲ್, ಪಿಟಿ ರಸ್ತೆ, ಕೋಟೆ, ಚನ್ನಪಟ್ಟಣ. ಬಾಲು ಪಬ್ಲಿಕ್ ಸ್ಕೂಲ್, ಶೇಪಿಂಗ್ ಯಂಗ್ ಮೈಂಡ್ಸ್, ಇನ್ಸ್ಪೈರಿಂಗ್ ಫ್ಯೂಚರ್ಸ್.